ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೈತೋಟ ಕ್ರಾಂತಿಯಾಗಲಿ ಈ ವಿಷಯದ ಕುರಿತು ಮಂಗಳೂರಿನ ಸರೋಜಾ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಲಿರುವಿರಿ. ಇವರನ್ನು ಸಂದರ್ಶಿಸುವವರು ರಜನಿ ಭಟ್. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸರೋಜಾ ಪ್ರಕಾಶ್ ಇವರಿದ್ದಾರೆ. ಇವರು ಕೈತೋಟ ಮಾಡುವುದರಲ್ಲಾಗಲಿ, ಕೈತೋಟ ತರಬೇತಿ ಕೊಡುವುದರಲ್ಲಾಗಲಿ, ಕಾರ್ಯಾಗಾರ ಮಾಡುವುದರಲ್ಲಾಗಲಿ ಬಹಳಷ್ಟು ನಿಸೀಮರು. ಇವರ ಜೊತೆ ಈಗ ಈ ಕೈತೋಟದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಪಡೆಯೋಣ. ಮಾತ್ರವಲ್ಲದೆ ಅವರು ತಮ್ಮೆಲ್ಲ ಅನುಭವಗಳನ್ನು ನಮ್ಮ ಕೃಷಿಕ ಬಾಂಧವರ ಜೊತೆ ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ಸಾಮಾನ್ಯವಾಗಿ ನಾವು ಕೈತೋಟ ಮಾಡುವುದು, ಕೈತೋಟ ಕ್ರಾಂತಿ ಹೀಗೆ ಇರುವ ಪದಗಳನ್ನು ಸಾಮಾನ್ಯವಾಗಿ ಕೇಳಿದೆವು. ಆದರೆ ಕೈತೋಟ ಕ್ರಾಂತಿಯಾಗಲಿ ಅಂತ ಹೇಳುವಂತಹ ಪದ, ಇದರ ಉದ್ದೇಶ ಏನು ಮೇಡಮ್? ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಖಂಡಿತ. ಈಗ ನೋಡಿ, 100 ವರ್ಷಗಳ ಹಿಂದೆ ಕೈಗಾರಿಕಾ ಕ್ರಾಂತಿ ಆಯಿತು, ಆಮೇಲೆ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಬಂತು, ಕ್ಷೀರ ಕ್ರಾಂತಿ ಆಯಿತು. ಈಗ ನಾನು ಹೇಳ್ತಾ ಇದ್ದೀನಿ, ಇದು ಕೈತೋಟದ ಸರದಿ ಅಂತ. ನೋಡಿ, ನಾವೆಲ್ಲ ಹಳ್ಳಿಯವರಿಂದ ಬಂದಿದ್ದೀವಿ. ಮೊದಲು ಭಾರತ ಹಳ್ಳಿಗಳ ದೇಶ ಅಂತ ಹೇಳ್ತಿದ್ವಿ, ಆದ್ರೆ ಈಗ ಅದು ಶಹರ ಪಟ್ಟಣಗಳ ದೇಶ ಆಗ್ತಾ ಇದೆ. ಎಲ್ಲರೂ ಪಟ್ಟಣಗಳಿಗೆಲ್ಲ ಗೇಡ್ತಾ ಇದ್ದೀವಿ. ಆದ್ರೆ ನಮ್ಮ ಮೂಲಭೂತ ಅವಶ್ಯಕತೆಗಳು ಕಡಿಮೆ ಆಗುತ್ತಾ? ಖಂಡಿತ ಇಲ್ಲ. ನಾವೆಂಥದೇ ವ್ಯಾಪಾರ ಉದ್ದಿಮೆ ಇರ್ಬೋದು, ನೌಕರಿ ಉದ್ಯೋಗ ಇರ್ಬೋದು, ಆದ್ರೆ ನಮಗೆ ಹೊಟ್ಟೆಗೆ ಮತ್ತೆ ನಮ್ಮ ಇಡೀ ದೇಹದ ಅವಶ್ಯಕತೆಗಳಿಗೆ ಗಾಳಿ, ನೀರು, ಊಟ ಸರಿಯಾದ್ದು ಎಲ್ಲ ಬೇಕೇ ಬೇಕು. ಇದೊಂದು ಕಡೆ ಆದ್ರೆ, ಇನ್ನೊಂದು ಕಡೆ ಡಾಕ್ಟರ್ ಹೇಳ್ತಾರೆ, ನೀವು ತಾಜಾ ತರಕಾರಿ ತಿನ್ನಿ, ಎಲ್ಲ ಫ್ರೆಶ್ ಆಗಿರೋದು ತಿನ್ನಿ. ತೋಟದಿಂದ ತಾಟಿಗೆ ಬರೋ ಸಮಯ ಅತ್ಯಂತ ಕಡಿಮೆ ಇದ್ದಷ್ಟು ನಿಮಗೆ ಹೆಚ್ಚು ಪೋಷಕಾಂಶ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಒಂದ್ ಕಡೆ ನೋಡಿದ್ರೆ, ನಾವೆಷ್ಟು ಸ್ವಾವಲಂಬಿಗಳಾಗಿದ್ದೀವಿ. ಯಾವ ವಿಷಯದಲ್ಲಿ ಸ್ವಾವಲಂಬಿಗಳಾಗಿದ್ದೀವಿ? ಯಾವ್ದ್ರಲ್ಲೂ ಇಲ್ಲ. ಕರೆಂಟು, ನೀರು, ಸಾಮಾನು, ಅಂಗಡಿಯಲ್ಲಿ ಯಾವ್ದು ಬಂದಿದೆ ಅದನ್ನು ತಗೊಳ್ಬೇಕು. ಹೀಗಿರುವಾಗ ಒಂದು ಸ್ವಲ್ಪ ಸ್ವಾಭಿಮಾನ, ಸ್ವಾವಲಂಬನೆಯನ್ನ ಬೆಳೆಸುವಂತ ಒಂದು ರಂಗ ಅಂದ್ರೆ ಅದು ಕೈತೋಟ ಅಂತ ನಾನು ಹೇಳೋದು. ಯಾಕೆಂದ್ರೆ ಈ ಕೈತೋಟ ಸಂಪೂರ್ಣ ವಿಕೇಂದ್ರೀಕೃತ ಆಗಿರೋದು. ಈಗ ನಾನೊಬ್ಳು ಒಂದು ಬದನೆಕಾಯಿ ವಾರಕ್ಕೊಂದು ಸಿಗುವಂತ ಬೆಳ್ಕೊಳ್ತೇನೆ ಅಂತಂದ್ರೆ ಅದೇನು ಅಲ್ಲ ಅಂತ ಜನ ನಗಬಹುದು. ಆದ್ರೆ ಅಂತದ್ದು 10, 100, 1000, ಲಕ್ಷಗಟ್ಟಲೆ ಮನೆ ಅವರು ಬೆಳ್ಕೊಂಡ್ರೆ ಅದು ಮಾರುಕಟ್ಟೆ ಮೇಲೆ ಒತ್ತಡ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಈ ಹಿಂದಿನ ದಿನಗಳಲ್ಲಿ ಭೂ ಬಿಸಿ ಅಂತ ಕೇಳ್ತಾ ಇದ್ದೀವಿ, ಇಡೀ ಭೂಮಿ ಬಿಸಿ ಆಗ್ತಾ ಇದೆ ಅಂತ. ಅದಕ್ಕೂ ಕೂಡ ಮಾಲಿನ್ಯವನ್ನು ಕಡಿಮೆ ಮಾಡುವಂತ ಒಂದು ವಿಚಾರ ಕೂಡ ಆಗುತ್ತದೆ. ಅದರಿಂದ ಇಂಥ ಕೈತೋಟ ಕ್ರಾಂತಿ ಆಗಲೇಬೇಕು, ಕೈತೋಟ ಕ್ರಾಂತಿ ಆಗಲಿ ಅಂತ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಈಗ ಈ ಕೈತೋಟದ ಜೊತೆಗಿನ ನಿಮ್ಮ ಪಯಣ ಅಥವಾ ಪ್ರಯೋಗದ ಒಂದು ಆರಂಭ ಹೇಗಾಯ್ತು? ಇದನ್ನ ಹೇಳಬೇಕಾದ್ರೆ ನಾನು 20 ವರ್ಷದ ಹಿಂದೆ ಹೋಗ್ಬೇಕು. ಆಗ ನಾವು ಬೇರೆ ಬೇರೆ ಊರುಗಳನ್ನ ಅಡ್ಡಾಡಿ ಆಮೇಲೆ ಮಂಗಳೂರಿಗೆ ಬಂದು ನೆನೆಸಿದ್ವಿ. ಇಲ್ಲಿ ಮನೆ ಕಟ್ಟಿ ಮನೆ ಸುತ್ತು ಖಾಲಿ ಜಾಗ ಇರುವಾಗ, ನಾನು ಮೂಲ ಹಳ್ಳಿಯ ಹಿನ್ನೆಲೆಯಿಂದ ಬಂದವಳು. ಹಾಗಾಗಿ ಖಾಲಿ ನೆಲವನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿ ಹಸಿರು ಇರಲೇಬೇಕು ಅಂತ. ಆದರೆ ಅದೆಷ್ಟು ಗಟ್ಟಿ ನೆಲ ಇತ್ತು ಇಲ್ಲಿಯ ಜಂಬಿಟ್ಟಿಗೆ ಅಥವಾ ಲೆಟ್ರೈಟ್ ಸ್ಟೋನಿಂದ ನೆಲ. ಏನು ಹಾಕಿದ್ರು, ನೀರು ಹಾಕಿದ್ರು ಬರ್ರ ಅಂತ ಇಳಿದು ಹೋಗ್ಬಿಡೋದು, ಏನೂ ಆಗ್ತಿರ್ಲಿಲ್ಲ. ನೀರು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಇಲ್ಲ. ಹಾಗಾಗಿ ಒಂದೊಂದೇ ನಾನು ಅರಿವು ಪಡ್ಕೋತಾ ಬಂದೆ, ಈ ನೆಲ ಹೇಗಿದೆ, ಇಲ್ಲಿ ಏನು ಬೆಳಿಬಹುದು. ಒಂದೇ ವರ್ಷದಲ್ಲಿ ನನಗೆ ಉತ್ತಮವಾದ ಗೆಣಸು ಸಿಕ್ಕಿತು. ಇಲ್ಲಿ ನೆಲದಲ್ಲಿ ಗಟ್ಟಿ ನೆಲ ಆದ್ರೂ ಕೂಡ ಇಲ್ಲಿ ಗೆಣಸು ಚೆನ್ನಾಗಿ ಬೆಳೀತದೆ. ಆಮೇಲೆ ತೊಗರಿ ಕಾಳು ಸಿಕ್ಕಿತು, ತೊಂಡೆ, ಪೇರ್ಲೆ, ಕುಂಬಳ. ನಿಧಾನವಾಗಿ ನಾನು ಅರ್ಥಕೊಂಡೆ, ಇಲ್ಲಿ ಸ್ಥಳೀಯ ಬೆಳೆಗಳಿಗೆ ಒತ್ತು ಕೊಟ್ರೆ ಒಳ್ಳೆಯದು ಅಂತ. ಮತ್ತೆ ಇನ್ನೂ ಒಂದು ವಿಷಯ ತಿಳ್ಕೊಂಡಿದ್ದು ಅಂದ್ರೆ, ಒಂದೇ ಬೆಳೆಗೆ ನಾವು ನೆಚ್ಕೊಂಡಿರಬಾರದು. ಸಮಗ್ರ ಕೃಷಿ ಹೇಗೆ ತೋಟದಲ್ಲಿ ರೈತರಿಗೆ ನಾವು ಹೇಳ್ತೀವೋ ಅದೇ ರೀತಿ ಕೈತೋಟದಲ್ಲಿ ವಿಧ ವಿಧವಾದ ಬೆಳೆ
ಬೆಳೆಗಳನ್ನು ಬೆಳ್ಕೊಂಡ್ರೆ ದಿನಕ್ಕೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಹರ್ಬಲ್ ಅಂದ್ರೆ ಸೊಪ್ಪು ಸದೆಗಳು, ಗಡ್ಡೆಗಳು, ಮತ್ತೆ ತರಕಾರಿಗಳು, ಹಣ್ಣುಗಳು ಎಲ್ಲದೂ ಸೇರಿದ ಮಿಶ್ರಿತವಾದ ಒಂದು ಸಮಗ್ರವಾದ ಒಂದು ಕೈತೋಟ ನಿಮ್ಮದಾದ್ರೆ ಪ್ರತಿನಿತ್ಯ ನಿಮಗೆ ಸಿಗ್ತಾನೆ ಇರುತ್ತೆ. ಒಂದು ಸಮಯದಲ್ಲಂತೂ ನಮ್ಮ ಮನೆಗೆ ಬಂದ ಮಹಿಳೆ ಹೇಳಿದ್ಲು, ಒಬ್ಬೊಬ್ಬ ಇಲ್ಲೊಂದು ಕನಿಷ್ಠ 1,000 ಸೊಪ್ಪುಗಳು ಇರ್ಬೋದು ನಿಮ್ಮ ಮನೆಯಲ್ಲಿ ಅಂತ. ಅಷ್ಟು ನೆಲ ಸಂಪೂರ್ಣ ಆಚ್ಛಾದಿತ ಆಗುವ ಹಾಗೆ ನಾವು ಹಸಿರನ್ನು ಬೆಳೆಸಿದ್ವಿ. ಹಸಿರು ಹೊದಿಕೆ ಅಂತ ಹೇಳ್ಬೋದು. ಹೌದು, ಖಂಡಿತವಾಗಿ. ಮತ್ತೆ ಈ ಹಸಿರಿಂದ ಇನ್ನೂ ಅನೇಕ ಉಪಯೋಗಗಳಿದೆ. ಹೇಗೆ ನಮ್ಗೆ ಗೊತ್ತಿರೋ ಹಾಗೆ ತಂಪು ಗಾಳಿ ಸಿಗುತ್ತೆ. ನೀವು ಯಾವುದೇ ಕಟ್ಟಡಕ್ಕೆ ಹೋದ್ರೆ ಸಹಜವಾಗಿ ನಮ್ಮ ಕಣ್ಣು ಮೊದಲು ಕಾಣೋದು ಅದ್ರ ಸುತ್ತಲಿರೋ ಹಸಿರು. ಅದಿಲ್ದಿದ್ರೆ ಬರೀ ಧಗೆ ಉಕ್ಕಿಸುವಂತ ಸಿಮೆಂಟು ನೆಲ ಹಾಸು ಇದ್ರೆ ಅದು ಒಂದು ಸ್ವಲ್ಪ ಹೊತ್ತು ಕಣ್ಣಿಗೆ ಒಂದು ಕ್ಷಣ ಚಂದ ಅನ್ಸಿದ್ರು ಕೂಡ ಕೂಡಲೇ ನಮ್ಮ ಕಣ್ಣು ತಂಪನ್ನು ಅರಸುತ್ತೆ. ಅದರಿಂದ ಹಣ್ಣು, ಹೂವು, ತರಕಾರಿ ಇದು ಇರುವಂತ ನೋಟ ಅದು ಬೇರೆನೆ. ಅದು ಪ್ರತಿಯೊಬ್ಬರ ಮನೆಯಲ್ಲೂ ಆಗ್ಬೇಕು ಅನ್ನೋದು ನನ್ನ ಆಸೆ. ಯಾವುದೇ ಇದಿದ್ರು ನಮ್ಮ ಮನೆಯಲ್ಲಿ ಮಾಡಿ ನಂತರ ನಾವು ಇನ್ನೊಬ್ಬರಿಗೆ ಹೇಳುವಂತಹದ್ದು ಒಂದು ರೂಢಿ. ಅಂದ್ರೆ ಸಾಮಾನ್ಯವಾಗಿ ಉಳಿದವರಾದ್ರೆ ಬಾಯಲ್ಲಿ ಹೇಳಿ ನಂತರ ಉಳಿದವರಿಂದ ಒಂದು ಇನ್ಸ್ಪೈರ್ ಆಗಿ ಮಾಡುವುದು ಸಹ ಇದೆ. 2 ವಿಧ ಇದರಲ್ಲಿ. ತಾವಂತೂ ಮನೆಯಲ್ಲಿ ಮಾಡಿ ಮತ್ತೆ ಉಳಿದವರಿಗೆ ಒಂದು ಹೇಳುವಂತಹ ಅಂದ್ರೆ ಬೆಳೆಸಲಿಕ್ಕೆ ಪ್ರೇರೇಪಣೆ ಕೊಡುವಂತಹ ಮಾತುಗಳಾಗ್ಲಿ ಕಾರ್ಯಗಳಾಗ್ಲಿ ಮಾಡ್ತಾ ಇದ್ರಿ. ಇದರ ಆರಂಭ ಹೇಗಾಯ್ತು, ಇದರ ಬಗ್ಗೆ ಸ್ವಲ್ಪ ಹೇಳಿ. ಕೆಲವು ವರ್ಷದ ಹಿಂದೆ ನಾವು ತರಕಾರಿಯನ್ನು ಶುರು ಮಾಡುವಾಗ ಒಂದು 4-5 ಸಮಾನ ಆಸಕ್ತರು ನಮಗೆ ಸಿಕ್ಕಿದ್ರು. ಅವರಲ್ಲಿ ನಾವೆಲ್ಲ ಸೇರ್ಕೊಂಡು ಆಗಾಗ ಮೀಟ್ ಆಗ್ತಾ ಇದ್ವಿ, ಒಬ್ಬರದೊಬ್ಬರದು ವಿಷಯವನ್ನು ಹಂಚ್ಕೋತಾ ಇದೀವಿ, ಏನು ಬೆಳಿಬೇಕು ಅಂತ. ಆಗ ನನಗೆ ಯೋಚನೆ ಬರೋದು, ಇದನ್ನ ಯಾಕೆ ಸಮುದಾಯದ ಮಟ್ಟಕ್ಕೆ ತಗೊಂಡು ಹೋಗ್ಬಾರ್ದು? ನಾವು ಒಬ್ಬಿಬ್ರು ಮಾಡಿದಿಲ್ಲ. ಮತ್ತೆ ಪಟ್ಟಣದಲ್ಲಿ ಏನು ಅಂದ್ರೆ ಇಂಥವೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಬಹುಶಃ ನಾವೇನೋ ತಪ್ಪು ಮಾಡ್ತೀವೇನೋ ಅನ್ಸೋ ತರ ಕೆಲವರ ವರ್ತನೆ ಇರುತ್ತೆ. ಆಗ ನಮ್ಮ ಸಮುದಾಯ ದೊಡ್ಡದಾದ್ರೆ, ನಾವು ಗಟ್ಟಿಯಾಗಿ ಬೇರೆಯವರಿದ್ರೆ ನಾವು ಇನ್ನೂ 10 ಜನರಿಗೆ ಹೇಳ್ಬಹುದಲ್ಲ ಅಂತ ಅನಿಸ್ತು. ಅದೇ ವೇಳೆಗೆ ವಾಟ್ಸಪ್ ಇಂತ ತಂತ್ರಜ್ಞಾನವು ಕೂಡ ಬಂದಿದ್ರಿಂದ ನಾನೊಂದು ಕೈತೋಟ ಕ್ರಾಂತಿ ಆಗಲಿ ಅನ್ನೋ ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದೆ. ಮೊದಲು 5-10 ಜನ ಅಷ್ಟೇ ಇದ್ರು. ಅಳುಕುತ್ತಲೇ ಶುರು ಮಾಡಿದ್ವಿ, ಯಾಕೆಂದ್ರೆ ಯಾರಿಗೆ ಏನು ಗೊತ್ತಿದೆ, ಏನು ವಿಷಯ ತಗೊಳ್ಳೋದು ಹೀಗೆ. ಆದ್ರೆ ಅದು ಈಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದ್ರೆ 100ಕ್ಕಿಂತ 150 ಹತ್ರ ಸದಸ್ಯರಾಗಿದ್ದಾರೆ. ತುಂಬಾ ವಿಷಯಗಳು, ಮಾಹಿತಿಗಳು ಅಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಅದು ಹೇಗೆ ಅಂದ್ರೆ ಮೊದಲು ನಾವು ವರ್ಷಕ್ಕೊಂದ್ಸಲ ಕಿಚನ್ ಗಾರ್ಡನ್ ಡೇ ಅಂತ ಕೂಡ ಮಾಡ್ತಿದ್ವಿ. ಕಡಿಮೆ ಜನ ಇರುವಾಗ ನಮ್ಮಲ್ಲಿ ಅನುಬಂಧ ಜಾಸ್ತಿ ಆಯ್ತು. ಒಬ್ರಿಗೊಬ್ರು ಬರೀ ಮಾಹಿತಿ ಅಲ್ಲ, ಒಬ್ರು ಮನೆಗೆ ಹೋಗಿ ಒಬ್ರು ಕಟಿಂಗ್ ಕೊಡೋದು, ಗಿಡ ಕೊಡೋದು, ಬೀಜ ಕೊಡೋದು. ಆಮೇಲೆ ಕೈತೋಟ ದಿನಾಚರಣೆ ಅಂತ ಆಗಸ್ಟ್ ತಿಂಗಳ ಕೊನೆ ಭಾನುವಾರ ಇಡೀ ಜಗತ್ನಲ್ಲಿ ಮಾಡ್ತಾರೆ, ಅದು ಯೂನಿವರ್ಸಲ್ ಡೇ ಅಂತ. ಆವತ್ತು ಕೂಡ ನಾವು ಎಲ್ಲ ಸೇರ್ಕೊಂಡು ಆಚರಿಸಿದ್ದು ಇದೆ, ಹಾಗೂ ಸಹಿತ ಮಾಡಿದೀವಿ ನಾವು. ಈಗ ನಿಮ್ಮ ಗುಂಪಿನ ಬಗ್ಗೆ ಹೇಳಿದ್ರಿ. ಇದರಲ್ಲಿ ನೀವು ಯಾವ ರೀತಿಯಾದಂತಹ ಅಂದ್ರೆ ಗಿಡಗಳನ್ನು ಕೊಡುವುದಾಗಲಿ ಪಡ್ಕೊಳ್ಳುವುದಾಗಲಿ ಇದರ ಬಗ್ಗೆ ಹೇಗಿರ್ತದೆ ಮೇಡಮ್? ಸಾಮಾನ್ಯವಾಗಿ ಹೇಗಿರುತ್ತೆ ಅಂದ್ರೆ, ನಮ್ಮ ಸ್ನೇಹಿತೆ ಒಬ್ರು ಹೇಳ್ತಾರೆ, ಬೆಳಗ್ಗೆ ಎದ್ದು ಕೂಡಲೇ ಫಸ್ಟ್ ನಾನು ನೋಡೋದು ಕೈತೋಟ ಗ್ರೂಪ್ ಅನ್ನ ಅಂತ. ಅಂದ್ರೆ ಅಷ್ಟು ಉತ್ತೇಜನಕಾರಿಯಾದ, ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಕೊಳ್ಳುವಂತ ಗುಂಪು ಅದು ಅಂತ. ಸಾಮಾನ್ಯವಾಗಿ ಬೆಳಿಗ್ಗೆ ಒಂದು ಮೆಸೇಜ್ ಬರುತ್ತೆ, ಯಾರೋ ಒಬ್ರು, ನಾನು ಇವತ್ತು ಮೊನ್ನೆ ತಾನೇ ನಡೀತು ಕಾಳು ಮೆಣಸು ಕೊಯ್ದೆ, ಆದ್ರೆ ಇದನ್ನ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಯಾಕೆಂದ್ರೆ ಪೇಟೆಯಲ್ಲಿ ಇರೋರು ಎಲ್ಲರೂ ಹಳ್ಳಿ ಹಿನ್ನೆಲೆಯವರು ಅಲ್ಲ, ಕೆಲವರು ಇಲ್ಲೇ ಹುಟ್ಟಿ ಬೆಳೆದವರು ಇರ್ತಾರೆ. ಅವರಿಗೆ ಅಲ್ಪ ಗೊತ್ತಿರುತ್ತೆ, ನಾನೇನೋ ಮಾಡ್ಬೇಕು ಅನ್ನೋ ತುಡಿತಾ ಇರುತ್ತೆ. ಅಂತವ್ರು ಹಾಕೊಳ್ತಾರೆ, ಬುಷ್ ಪೇಪರ್ ಹಾಕ್ತಾರೆ, ಬಳ್ಳಿ ಪೇಪರ್ ಹಾಕ್ತಾರೆ. ಅವತ್ತು ನೋಡಿ ಅದೆಷ್ಟು ಚೆನ್ನಾಗಿ ವಿಷಯಗಳ ಸಂಗ್ರಹಣೆ ಆಯ್ತು ಅಂದ್ರೆ ಸಂಜೆವರೆಗೆ ಅದ್ರ ಬಗ್ಗೆನೇ ಚರ್ಚೆ. ಕಾಳು ಮೆಣಸನ್ನು ಬಿಡಿಸೋದು ಹೇಗೆ, ಅದರಲ್ಲಿ ಬಿಳಿ ಕಾಳು ಮಾಡಬೇಕಾ, ಕಪ್ಪು ಕಾಳು ಮಾಡಬೇಕಾ, ಕಪ್ಪು ಕಾಳು ಇದ್ರೆ ಏನು ಉಪಯೋಗ, ನಾವು ಎಷ್ಟು ವರ್ಷದಿಂದ ಇದ್ದೀವಿ, ಎಷ್ಟು ಒಳ್ಳೊಳ್ಳೆ ನುಡಿಗಟ್ಟುಗಳು ಕೂಡ ಬಂದ್ವು ಹಳ್ಳಿಯವರಿಂದ. ಈಗಂದ್ರೆ ಮೊದಲು ನಾವು ಬರೀ ಪೇಟೆಯವರು ಮಂಗಳೂರು ಸಿಟಿಗೆ ಸೀಮಿತ ಆಗಿತ್ತು. ಅದ್ರ ಮುಂದೆ ಹೋಗ್ತಾ ನಾವು ಕರಾವಳಿ ಅವ್ರನ್ನೆಲ್ಲ ಸೇರ್ಕೊಂಡ್ವಿ. ಈಗ ಕೆಲವರು ಮಲೆನಾಡಿಗರು, ಘಟ್ಟದ ಮೇಲ್ನವ್ರು ಕೂಡ ಸೇರಿದ್ದಾರೆ. ಹಾಗಾಗಿ ಅವರಿಂದ ಕೂಡ ನಮ್ಗೆ ಅನುಭವದ ನುಡಿಗಳು ಸಿಗ್ತಾ ಇರುತ್ತೆ. ಹಾಗೆ ನಮ್ಮಲ್ಲಿ ಉತ್ತಮ ಕೀಟ ತಜ್ಞರಿದ್ದಾರೆ ಅಂತ ನಾನು ಅವ್ರಿಗೆ ಕೀಟ ತಜ್ಞ ಅಂತಲೇ ಹೇಳೋದು. ಯಾಕೆಂದ್ರೆ ಒಂದು ಕೀಟದ ಬಗ್ಗೆ ಕೇಳಿದಾಗ ಅವ್ರು ಎಲ್ಲೆಲ್ಲಿಂದಲೋ ಮಾಹಿತಿ ಸಂಗ್ರಹಿಸಿ ನಮಗೆ ಕೊಡ್ತಾರೆ. 1ರಿಂದ ಅದು 100 ಜನರಿಗೆ ತಲುಪುತ್ತೆ. ಹೀಗೆ ವಿಷಯ ಮಾಹಿತಿ ಒಬ್ರಿಂದ ಒಬ್ರಿಗೆ ತುಂಬಾ ಚೆನ್ನಾಗಿ ಹಬ್ಬತಾ ಇದೆ, ಹರಡ್ತಾ ಇದೆ. ಇದು ಒಂದು ಜ್ಞಾನವೇ ಅಂತ. ನಿಜ. ಅಂದ್ರೆ ನೀವು ಮಾಡಿ ತೋರಿಸುವುದು. ಅಂದ್ರೆ ಈಗ ಸದ್ಯ ನಿಮ್ಮ ಮನೆಯಲ್ಲಿ ಏನೆಲ್ಲ ಗಿಡಗಳಿವೆ? ನಾನು ಹೇಳಿದೆ ವಿವಿಧ ಬಗೆದು ಅಂತ, ಯಾವುದು ಅತಿ ಅಂತ ಇಲ್ಲ, ಮಿತಿಯದೆ. ಆದ್ರೆ ನಾನು ಹೇಳೋದು ಇಷ್ಟು ಸಾಕು ಅಂತ. ನಮ್ಗೆ ಅಂಗಡಿಯಲ್ಲಿರುವಷ್ಟು ರಾಶಿ ಬೇಡವೇ ಬೇಡ. ವಾರಕ್ಕೆ 1 ಸಲ ಬಸಳೆ, 2 ದಿನಕ್ಕಾಗುವಷ್ಟು ತೊಂಡೆ ಇತ್ಯಾದಿಗಳು ಸಿಕ್ಕರೆ ಸಾಕು. ಈ ಬದನೆಯನ್ನ ಕಸಿ ಕೂಡ ಮಾಡ್ತೇನೆ ನಾನು. ಬೇರೆ ಬೇರೆ ಸ್ನೇಹಿತರ ಮನೆಯಲ್ಲಿ ಉತ್ತಮ ಬದನೆ ಇದೆ ಅನ್ನುವಾಗ ಅದನ್ನ ಕುಡಿಯನ್ನು ತಂದು ನಾನು ಗುದನೆಗೆ ಕಟ್ಟಿ ಮಾಡ್ತೇನೆ. ಅಂತ 1-2-3 ಗಿಡ ಇದೆ. ಅವನ್ನ ನೀವು ಹಾಕೊಂಡ್ರೆ ಸಾಕು, ವರ್ಷ ಇಡೀ ನಿಮ್ಗೆ ಬದನೆ ಸಿಗುತ್ತೆ. ಅದೇ ರೀತಿ ಸೊಪ್ಪುಗಳು, ಇನ್ನು ಸೊಪ್ಪಿನ ಬಗ್ಗೆ ಹೇಳಲೇಬೇಕು.
ಹೇಳಬೇಕು, ನಾನು ಮೊನ್ನೆ ತಾನೇ ಒಂದು ಶಾಲೆಗೆ ಹೊರಗುವಾಗ ಒಂದು 4-5 ಸೊಪ್ಪನ್ನ ಹಿಡ್ಕೊಂಡು ಹೋಗಿದ್ದೆ. ಹೋದಾಗೆಲ್ಲ ನಾವು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಅದರ ಪರಿಮಳವನ್ನು ತೋರಿಸೋದು, ಇದು ಹೇಗೆ ನಿಮ್ಮ ಮೂಡನ್ನ ಬದಲಾಯಿಸುವಂತ ಅತಿ ಸಣ್ಣ ಎಲೆ ಆಗಿರ್ಬೋದು ಅಂತ. ಅವತ್ತು ಲವಂಗ, ಬಜೆ ಮತ್ತೆ ಲಾವಂಚದ ಬೇರು ಇಂಥವನ್ನು ತಗೊಂಡೋಗಿದ್ದೆ. ಅದನ್ನೆಲ್ಲ ನೋಡಿದವರು ಆಮೇಲೆ ಒಂದೇ ಸಮನೆ ನಮಗೆ ಬೇಡಿಕೆ, ನನಗೆ ಆ ಗಿಡ ಬೇಕು, ಈ ಗಿಡ ಬೇಕು ಅಂತ. ಅಂದ್ರೆ ಇಂಥವೆಲ್ಲ ಪಟ್ಟಣಿಗರಿಗೆ ಸ್ವಲ್ಪ ಹೊಸದೇ. ನೀವೆಲ್ಲೋ 1 ಗಿಡ ಹಾಕೋತೀವಿ, 2 ಗಿಡ ಹಾಕೋತೀವಿ ಅಂತ ಹೇಳ್ತಾರೆ. ಆದ್ರೆ ಒಂದು 5-6 ಪಾಟ್ ಇಟ್ಕೊಳ್ಳಿ, ಅದ್ರಲ್ಲಿ ವಿಧ ವಿಧದ ಪರಿಮಳದ ಸೊಪ್ಪನ್ನು ಹಾಕೊಳ್ಳಿ, ಅದರಿಂದ ನೀವೆಷ್ಟು ಉಪಯೋಗ ಪಡಿಬಹುದು ಅಂತ ನಾನು ಹೇಳ್ತೇನೆ. ಅಂದ್ರೆ ತಮ್ಮದು ಬರೀ ದೊಡ್ಡವರಿಗೆ ಮಾತ್ರ ಅಲ್ಲ, ಸಣ್ಣ ಮಕ್ಕಳಿಗೂ ಸಹ ಅದರ ಜ್ಞಾನವನ್ನು ಹಂಚುತ್ತಾ ಅವರು ಸಹ ನಾಳೆ ಆ ದಿಶೆಯಲ್ಲಿ ಸಾಗುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಜಕ್ಕೂ ಶ್ಲಾಘನೀಯ ಇದು. ಮೇಡಮ್, ಇದರಲ್ಲಿರುವ ಸದಸ್ಯರ ಬಗ್ಗೆ ಹೇಳಿದ್ರಿ. ಅಂದ್ರೆ ನೀವು ಈಗ ಅವರ ಮನೆಗಳಿಗೆ ಹೋಗಿ ಮಾಹಿತಿಗಳನ್ನಾಗ್ಲಿ, ಹೇಗೆ ಗಿಡಗಳು ಬೆಳೀತವೆ ನೋಡ್ತೀರಿ. ಈಗ ಅದನ್ನು ಕೊಡುದು ಮತ್ತು ತಗೊಳ್ಳುದು ಯಾವ ರೀತಿ ನಡೀತದೆ? ಅಂದ್ರೆ ಇದರಲ್ಲಿ ಏನು ಫಾರ್ಮಲ್ ಆಗಂತ ಏನೂ ಇಲ್ವೇ ಇಲ್ಲ. ಇನ್ನು ದೂರದಲ್ಲಿರೋರು ಪೋಸ್ಟಲ್ ಕೂಡ ತರ್ಸ್ಕೊತಾರೆ, ಅಥವಾ ನಾವು ಗುಂಪಲ್ಲಿ ಮಾಹಿತಿ ಹಾಕ್ತೀವಿ, ನನಗಿಂತ ಗಿಡ ಬೇಕಿತ್ತು, ಯಾರಲ್ಲಾದ್ರೂ ಇದೆಯಾ ಅಂತ ಕೇಳಿದ ಕೂಡಲೇ ಇದ್ದವರು ಕೂಡಲೇ ಹೇಳ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಅದೆಷ್ಟು ಸ್ನೇಹ ಬೆಳೆಯುತ್ತೆ ಅಂದ್ರೆ ಸಮುದಾಯ ಅಂತ ಹೇಳಿದೆ. ಈಗ ನಾವೆಲ್ಲರೂ ಒಂದೇ ಅಂತ ಬಂದೇ ಬರುತ್ತೆ. ನನಗೆ ನನ್ನ ಹತ್ರ ಇರುವಾಗ 2 ಬೀಜ ಇರುವಾಗ 1 ಬೀಜ ಇನ್ನೊಬ್ರಿಗೆ ಕೊಡ್ತೇನೆ ಅಂತ. ಈಗ ಮೊನ್ನೆ ತಾನೇ ಒಬ್ಬರು ಸ್ನೇಹಿತೆ ಸೋರೆ ಬೀಜ ಕೊಟ್ಟಿದ್ರು 4-5, ಅದನ್ನ ನಾನು 4-5 ಜನರಿಗೆ ಹಂಚಿದೆ. ಹೀಗೆ ನನ್ನಲ್ಲಿ 7 ಜಾತಿಯ ಗೆಣಸಿದೆ. ಆ ಗೆಣಸ ನಾನು ಕನಿಷ್ಠ ಒಂದು 70-80 ಜನರಿಗೆ ಕೊಟ್ಟಿರಬಹುದು ಬಹುಶಃ. ಮತ್ತೆ ಪ್ರಯೋಗಗಳನ್ನು ಮಾಡಿ ಮಾಡಿ ನಮ್ಗೆ ಯಾವುದು ಸುಲಭವಾಗಿ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಪಟ್ಟಣದಲ್ಲಿ ಅತಿ ಸೀಮಿತವಾದದ್ದು ಎಲ್ಲದು, ಗೊಬ್ಬರ, ನೀರು ಎಲ್ಲವೂ ಕೂಡ. ಅವೆಲ್ಲವುಗಳನ್ನು ಬಳಸ್ಕೊಂಡು ನಾವು ಹೆಚ್ಚು ಬೆಳೆ ಸಿಗೋದು ಹೇಗೆ ಅಂತ ಯೋಚನೆ ಮಾಡಿದಾಗ, ಪ್ರಯೋಗಕ್ಕೆ ಒಳಪಡಿಸಿದಾಗ ನನಗೆ ಗೊತ್ತಾಗಿದ್ದು ಈ ಕ್ಯಾರೆಟ್ ಗೆಣಸು ಅಂತ. ಅದಕ್ಕೆ ಹೆಸರು ಕೂಡ ನಾನೇ ಇಟ್ಟಿದ್ದು, ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಅಂತ. ಅದೇ ರೀತಿ ಬೀಟ್ರೂಟ್ ಅಂದ್ರೆ ನೋಡೋಕ್ ಬೀಟ್ರೂಟ್ ತರ ಇರುತ್ತೆ ನೋಡಿ. ನಮ್ಮ ಕರಾವಳಿಯಲ್ಲಿ ಕ್ಯಾರೆಟ್ ಬೀಟ್ರೂಟ್ ಈಗೀಗ ಸ್ವಲ್ಪ ಬೆಳೀತಾ ಇದ್ದಾರೆ, ಹೊರತಾಗಿ ಇದು ತುಂಬಾ ಕಷ್ಟವೇ ಇಲ್ಲಿ. ಸೊ ಈ ಬೀಟ್ರೂಟ್ ಗೆಣಸನ್ನ, ಕ್ಯಾರೆಟ್ ಗೆಣಸನ್ನ ಬೆಳ್ಕೊಳ್ಳಿ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೆಣಸು ನೋಡಿ. ಇಲ್ಲಿ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳೋದು, ಇದು ಅಪ್ಪಟ ಸಾವಯವ. ಈಗ ಪ್ರಯೋಗಗಳು ಅಂತ ಹೇಳಿದ್ರೆ, ನೀವು ಮಾಡಿದ ಪ್ರಯೋಗಗಳಲ್ಲಿ ಯಶಸ್ಸು ಅದೊಂದು. ಈಗ ಕಸಿ ಕಟ್ಟುವಿಕೆದಾಗ್ಲಿ, ಬೇರೆ ಯಾವ ರೀತಿಯಾದಂತಹ ಪ್ರಯೋಗ ಮಾಡಿದ್ದೀರಿ? ನೋಡಿ, ಗಿಡಕ್ಕೆ ನಾನು ಮೊದಲು ಕಂಡಾಗ ಬಿಸಿಲು ಅತಿ ಅನಿಸ್ತಿತ್ತು. ಆದ್ರೆ ಆ ಬಿಸಿಲನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದು ಹೇಗೆ? ಈಗ ಬಳ್ಳಿಗಳಿಗೆ ನೋಡಿ, ಬುಡದಲ್ಲಿ ತಂಪಿರಬೇಕು, ಮೇಲೆ ಅದಕ್ಕೆ ಸರಿಯಾಗಿ ಎಲೆಗೂ ಬಿಸಿಲು ಬೇಕು. ಆ ರೀತಿ ಇರುವಾಗ ತೊಂಡೆ, ಹಾಗಲು ಇಂಥವಕ್ಕೆಲ್ಲ ನೀವು ಕೆಳಗಡೆ ಮಾಡಿ ಅವನ್ನ ತಾರ್ಸಿಗೆ ಏರಿಸಿ, ಕುಂಬಳವನ್ನು ಕೂಡ, ಅವೆಲ್ಲವುಗಳಿಗೆ ಬಳ್ಳಿಗಳಿಗೆ ಮತ್ತೊಂದು ಏನಂದ್ರೆ ಆಧಾರ ಸಿಕ್ಕದ ಹಾಗೆ ಅವು ಬೆಳೀತಾ ಹೋಗುತ್ತೆ. ನೀವು ಆಧಾರ ಕೊಡದೆ ಹಾಗೆ ಬಿಟ್ಟರು ಅದು ಜೋತ್ಕೊಂಡಿರುತ್ತೆ. ಈಗ ಬಸಳೆ ಕೂಡ ಹಾಗೆ. ಮೊನ್ನೆ ತಾನೇ ಒಂದು ಪುಟ್ಟದೊಂದು ಚಪ್ರ ಮಾಡಿದೆ, ಅದು ಸೊಗಸಾಗಿ ಹಬ್ತಾ ಇದೆ ಅದರಲ್ಲಿ. ಇಂಥ ಪ್ರಯೋಗಗಳು. ಆಮೇಲೆ ನೀರು ಉಳಿಸೋದು ಹೇಗೆ? ನಾವು ಅಡುಗೆ ಮನೆಯಲ್ಲಿ ನೀವು ಒಂದು ಬಕೆಟ್ ಸಪರೇಟ್ ಇಟ್ಟು ಇಲ್ಲಿ ಎಷ್ಟು ಬಳಸಿದಿರೋ ನೀರು ಅಷ್ಟನ್ನೇ ಪಕ್ಕಕ್ಕೆ ಹಾಕ್ತಾ ಹೋದ್ರೆ ಎಷ್ಟು ನೀರನ್ನು ನಾವು ಪೋಲು ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೂ ಕೂಡ ಅಕ್ಕಿ ತೊಳೆದಿದ್ದು, ದೋಸೆ ಹಿಟ್ಟಿನ ಗಲಬರಿಸಿದ್ದು ಪಾತ್ರೆ ತೊಳೆದಿದ್ದು ಎಲ್ಲವಕ್ಕೂ ಒಂದು ಸೆಪರೇಟ್ ಪಾತ್ರೆ ಇಟ್ಕೊಂಡು ಅದನ್ನೆಲ್ಲ ನೀವು ಒಟ್ಟು ಮಾಡಿ 2 ದಿನ ಇಟ್ಟು ಅದನ್ನ ಗಿಡಕ್ಕೆ ಹಾಕಿದ್ರೆ ಒಳ್ಳೇದು ಅನ್ನೋದನ್ನು ತಿಳ್ಕೊಂಡೆ. ಆಮೇಲೆ ಪ್ರತಿನಿತ್ಯ ನಮಗಿದು ಒಂದು 2 kg ಅಷ್ಟು ನಾವು ವೇಸ್ಟ್ ಅನ್ನು ಹೊರಗೆ ಹಾಕ್ತೀವಿ. ತರಕಾರಿ ಸಿಪ್ಪೆ ಇರ್ಬೋದು, ಹಣ್ಣಿನ ಸಿಪ್ಪೆ ಇರ್ಬೋದು. ಸೊ ಇದೊಂದು ರೀತಿಯಲ್ಲಿ ನಮ್ದು ನೈತಿಕ ತೃಪ್ತಿಯನ್ನು ಕೂಡ ಕೊಡುತ್ತೆ ಅಂತ. ನೀವು ಮುನ್ಸಿಪಾಲಿಟಿ ಕಸ ಕೊಡೋದಿಲ್ಲ, ಆಗ ಅಲ್ಲಿ ಪಚ್ಚನಾಡಿಯಿಂದ ಬರೋ ವಾಸನೆ ಅದ್ರಲ್ಲಿ ನಮ್ಮ ಪಾಲಿಲ್ಲ ಅನ್ನೋದು ಅತ್ಯುತ್ಕೃಷ್ಟವಾದ ಒಂದು ನೈತಿಕ ತೃಪ್ತಿಯ ಭಾವನೆ ಅಂತ ಹೇಳ್ತೀನಿ. ಸೊ ಈ ನೀರನ್ನು ಕೂಡ ನಾವು ಏನು ವ್ಯರ್ಥ ಮಾಡೋದಿಲ್ಲ. ಹಾಗಾಗಿ ನಾನು ಕೆಲವರಿಗೆ ಹೇಳ್ತೇನೆ, ನಮ್ಮಲ್ಲಿ ನೀರಿಲ್ಲ, ಬಿಸಿಲಿಲ್ಲ ಅಂತ ಹೇಳುವಾಗ ಖಂಡಿತ ನಾನು ಒಪ್ಪೋದಿಲ್ಲ. ನೀವು ಒಂದು ಬಾಲ್ಕನಿಲೇ ಮನೆಯಲ್ಲಿ ಇರಬಹುದು, ನಿಂತ್ಕೊಂಡು ಗಮನಿಸಿ ಸ್ವಲ್ಪ. ಸೊ ಎಷ್ಟು ಹೊತ್ತಿಗೆ ನಿಮ್ ಬಿಸಿಲು ಬರುತ್ತೆ, ಆ ಹೊತ್ತನ್ನು ಆ ಬಿಸಿಲನ್ನು ಬಳಸ್ಕೊಳ್ಳಿ. ಆಮೇಲೆ ನೀವು ಬಳಸುವಂತ ನೀರನ್ನ ವೇಸ್ಟ್ ಮಾಡದೆ ಅದನ್ನು ಬಳಸ್ಕೊಳ್ಳಿ. ಹೀಗೆ ನಾವು ಕಾರ್ಯಾಗಾರಗಳಲ್ಲಿ ಅವರ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಸಮರ್ಪಕವಾದ ಉತ್ತರ ಕೊಟ್ಟಾಗ ನಮ್ಮಿಂದ ಈಗ ಪ್ರೇರೇಪಣೆಗೊಂಡು ಬೆಳೆಸ್ತಾ ಇರೋರು ತುಂಬಾ ಜನ ಇದ್ದಾರೆ. ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳಲೇಬೇಕು, ನಮ್ಮಲ್ಲಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಅಂತ ಇದೆ. ಸ್ವಲ್ಪ ನಮ್ಗೊಂದು ಪೇರೆಂಟ್ ಸಂಸ್ಥೆ ಅದು ಅಂತ ಹೇಳ್ಬಹುದು. ಎಷ್ಟೋ ಕಡೆ ಅವರು ಕೂಡ ಅವಕಾಶ ಕೊಟ್ಟಿದ್ದಾರೆ ಕೈತೋಟ ನಾವು ಕಾರ್ಯಾಗಾರ ಮಾಡ್ಲಿಕ್ಕೆ. ಹೋಗುವಾಗೆಲ್ಲ ಪುಟ್ಟ ಗಿಡಗಳಲ್ಲಿ, ಈಗ ನೋಡಿ, ಒಂದು ಕಾರ್ಯಾಗಾರಕ್ಕೆ ಹೋಗುವಾಗ ನಾವು ಪ್ರಾತ್ಯಕ್ಷಿಕೆ ಕೊಡುವಾಗ ನಾವು ಗಿಡಗಳನ್ನು ತೋರಿಸಲೇಬೇಕು. ಆದ್ರೆ ದೊಡ್ಡ ಪಾಟ್ ಅಂತ ತಗೊಂಡೋಗ ಆಗಲ್ಲ. ಆಗ ಚಿಕ್ಕ ಕರಟದಲ್ಲಿ ನಾನು ಮೊದಲೇ ರೆಡಿ ಮಾಡಿಟ್ಟಿರ್ತೇನೆ. ಸಾಮಾನ್ಯ ವರ್ಷ ಇಡೀ ನನ್ನ ಹತ್ರ ಅಗಲವಾದ ಕರಟದಲ್ಲಿ ಗಿಡಗಳನ್ನು ನೆಡ್ತಾ ಇಟ್ಟಿರ್ತೇನೆ. ಸೊ ಅಂತವನ್ನ ತಗೊಂಡೋಗಿ ಅದನ್ನ ತೋರಿಸೋದು. ಇದನ್ನು ಕೂಡ ನೀವು ಹೇಗೆ ರಿಯೂಸೇಬಲ್ ಪಾಟ್ ತರ ಮಾಡಬಹುದು ಅಂತ. ಹಾಗಾಗಿ ಹಲವಾರು ವಿಷಯಗಳನ್ನ ನಾವು ಕೈತೋಟ ಕಾರ್ಯಾಗಾರಗಳಲ್ಲಿ ಹೇಳ್ತೀವಿ. ಇದೊಂದು ಕ್ರಾಂತಿ ಆಗಲಿ ಅಂತ ಎಲ್ಲ ಕಡೆ ಹೇಳ್ತಾ ಬರ್ತೀವಿ. ಆಮೇಲೆ ಸಾಮಾನ್ಯವಾಗಿ ಒಂದು ಸಮಸ್ಯೆ ಅಂದ್ರೆ ಈ ಕೀಟಬಾಧೆ. ಇದನ್ನು ಸಮರ್ಥವಾಗಿ ನಿರ್ವಹಣೆ ಇದರದ್ದು ಹೇಗೆ? ಅದಕ್ಕಿರುವಂತಹ ಸಾವಯವ ರೀತಿಯಲ್ಲಿ ಅಂದ್ರೆ ಕೆಮಿಕಲ್ ಮಿಶ್ರ ಮಾಡದೆ ಅದನ್ನು ಯಾವ ರೀತಿಯಾದಂತಹ ಇದನ್ನು ನಿರ್ವಹಣೆ ಮಾಡಬಹುದು?
ಮೊಟ್ಟ ಮೊದಲನೇದಾಗಿ ಕೀಟಗಳ ಪರಿಚಯ ನಾವು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮಲ್ಲಿ ಪರೋಪಕಾರಿ ಕೀಟ ಕೂಡ ಇದೆ. ಹಾಗಾಗಿ ನೀವು ಅದಕ್ಕೆಲ್ಲದಕ್ಕೂ ನೀವು ಅಬ್ಸರ್ವೇಷನ್ ಅಂದರೆ ಪ್ರತಿನಿತ್ಯ ನಿಮಗೆ ಗಿಡಗಳ ಹತ್ರ ಕೂತೋ ನಿಂತೋ ಮಾತಾಡಿಸಿ ಅವನ್ನ. ಇವತ್ತು ನೋಡಿದ ಗಿಡ ನಾಳೆ ಸ್ವಲ್ಪ ಬಾಡಿದೆ ಅಥವಾ ಅದ್ರ ಹಿಂದೆ ಏನೋ ಮುರುಟಿದೆ ಅಂದರೆ ಅಲ್ಲೇನೋ ಕೀಟ ಬಂದಿದೆ ಅಂತ. ಸೊ ಮೊದಲನೇ ಸ್ಟೆಪ್ ಅಂದರೆ ನೀವು ಕೀಟಗಳನ್ನು ಕೈಯಿಂದ ಉಜ್ಜಿ ತೆಗೆಯೋದು. ಕೈ ಅಥವಾ ನೀವು ಒಂದು ಟೂತ್ ಬ್ರಷ್ ಇಟ್ಕೊಳ್ಳಿ. ಯಾಕೆಂದರೆ ಚಿಕ್ಕ ಚಿಕ್ಕ ಕೆಲವು ಕೀಟಗಳು ಎಲೆಯ ಹಿಂದೆ ರಪ್ ಅಂತ ಹಚ್ಕೊಂಡಿರ್ತದೆ, ಅದನ್ನೆಲ್ಲ ಉಜ್ಜಿ ತೆಗಿಬಹುದು. ಅದನ್ನ ನಿತ್ಯ ಮಾಡ್ತಾ ಇದ್ರೆ ಒಂದು ಹಂತದಲ್ಲಿ ಅವು ಸಂಪೂರ್ಣ ನಿವಾರಣೆ ಆಗುತ್ತೆ. ಇನ್ನೊಂದು ಬೇವಿನ ಕಷಾಯ ಇದೆ ಅಥವಾ ಬೇರೆ ಬೇರೆ ರೀತಿಯ ಸ್ಪ್ರೇ ಇದೆ. ನೀವು ಫ್ರೂಟ್ ಎನ್ಸೈಮ್ ಮಾಡಿ ಅದನ್ನು ಸ್ಪ್ರೇ ಮಾಡ್ಬೋದು. ಕೆಲವೊಂದು ನಾವು ಹೇಳ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈತೋಟದಲ್ಲಿ ಯಾವ ರೀತಿ ಬರುತ್ತೆ ಅದನ್ನು ಸರಿಯಾಗಿ ವೀಕ್ಷಣೆ ಮಾಡಿ ನೀವೇ ಕಂಡುಹಿಡಬಹುದು. ಅದು ಕೂಡ ನಿಮ್ಮ ಜವಾಬ್ದಾರಿ ಅಂತ ನೀವು ತಿಳ್ಕೊಳ್ಳಿ. ಯಾರನ್ನೋ ಮೇಲೆ ನಂಬೇಡಿ, ನನಗಾಗಲಿಲ್ಲ ಅಂತ ದೂರಬೇಡಿ. ಅದಕ್ಕಿಂತ ನೀವು ಅದನ್ನು ಒಳಗೊಂಡು ಅದರೊಳಗೆ ನೀವು ಮಗ್ನರಾಗಿ ಆದರೆ ನಿಮಗೆ ಖಂಡಿತ ದಾರಿ ಕಂಡೇ ಕಾಣುತ್ತೆ. ಇನ್ನೇನು ತುಂಬ ಜಾಸ್ತಿ ಆಯಿತು, ಸಾಧ್ಯವೇ ಇಲ್ಲ ಅಂದುವಾಗ ನಾವು ಹೇಳೋದು ಅದನ್ನು ಕತ್ತರಿಸಿ ತೆಗೆದುಬಿಡಿ. ಆ ಗಿಡಕ್ಕೆ ಇನ್ನೂ ಸಾಧ್ಯ ಇಲ್ಲ, ಉಳುಗಾಲ ಇಲ್ಲ, ಅದರಿಂದ ಬೇರೆ ಗಿಡ ಹಾಕಿ. ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಎಷ್ಟೇ ಸಲ ಕಿತ್ತು ಎಸಿರಿ ಅಥವಾ ಹುಳ ಬಂದು ಹೋಯ್ತು ಅಂತೇಳಿ ಮತ್ತೆ ಇನ್ನೊಂದಕ್ಕೆ ಅವಕಾಶ ಕೊಟ್ಟೇ ಕೊಡುತ್ತೆ. ಈಗ ಸಾಮಾನ್ಯವಾಗಿ ಒಂದು ಸಣ್ಣ ಪುಟ್ಟ ಜಾಗದಲ್ಲಿ ಒಂದು ಮನೆ ಎದುರೊಂದಿಷ್ಟು ಅಂಗಳ, ಸೈಡಲ್ಲಿ ಒಂದಿಷ್ಟು ಜಾಗ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಅದನ್ನು ಉಪಯೋಗಿಸಬಹುದು? ಆ ಜಾಗಗಳನ್ನು ಯಾವ ರೀತಿ ಅಂದರೆ ಮಣ್ಣಿರುವುದಿಲ್ಲ, ಒಂದು ಅಂದರೆ ನೆಲ ಇರುವುದಿಲ್ಲ. ಆ ಸಮಯದಲ್ಲಿ ಅವರು ಯಾವ ರೀತಿಯಾದಂತಹ ಒಂದು ಕೈತೋಟದ ಇದಕ್ಕೆ ಮುನ್ನುಡಿ ಇಡಬಹುದು? ಮೊದಲು ಅವರು ಯಾವ ರೀತಿ ಕಂಟೈನರ್ ಅಥವಾ ಪಾಟ್ಗಳನ್ನು ತಗೊಂಡು ಬಂದು ಅದರಲ್ಲಿ ಬೇಕಾದ ಗಿಡ ಹಾಕ್ಬಹುದು. ನಾನು ಹೇಳೋದು ಮೊಟ್ಟ ಮೊದಲು ನೀವು ಯಾರು ಮನೇಲಿ ಗಿಡ ಬೆಳೆಸಿದಾರೋ ಅವರ ಸ್ನೇಹ ಬೆಳೆಸ್ಕೊಳ್ಳಿ, ಅವ್ರ ಅನುಭವನ ತಿಳ್ಕೊಳ್ಳಿ. ಯಾಕೆಂದ್ರೆ ಇಲ್ದಿದ್ರೆ ನಾವು ಸೀದಾ ಏನೋ ಒಂದು ಮಾಡ್ತೀನಿ, ನಾನು ಬೆಂಡೆಕಾಯಿ ಮಾಡ್ತೀನಿ ಅಂತ ಬೀಜ ಹಾಕಿದ್ರೆ ನಿಮ್ಗೆ ಅದರ ಏನೋ ಫಸಲು ಸಿಗ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಸ್ವಲ್ಪ ಅದರ ಅನುಭವ ಬೇಕೇ ಬೇಕು. ಅದರಿಂದ ಅತಿ ಸುಲಭವಾಗಿ ಬೆಳೆಯುವಂಥದ್ದು. ಈಗ ತಿಮರೆ ನೋಡಿ, ನೀವೊಂದು ಚಿಕ್ಕ ಒಂದು ಲಾನ್ ಮಾಡ್ತೀನಿ ಅಂದ್ರೆ ಅದ್ರ ಲಾನ್ ಗಿಡ ಹಾಕಬೇಡಿ, ಅಲ್ಲಿ ತಿಮರೆಯನ್ನು ಹಾಕಿ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ಪತ್ರೆ ಹಾಕಿ, ಯಾವುದು ಸುಲಭವಾಗಿ ಬೆಳೀತದೋ ಮತ್ತೆ ಸ್ಥಳೀಯವಾದ ಯಾವುದೋ ಗಿಡ ಇರ್ತದೋ ಅದನ್ನ ಹಾಕಿ. ಮಳೆಗಾಲದಲ್ಲಿ ನೀವೊಂದು ನುಗ್ಗೆ ದಂಟನ ತಂದು ನಡಿ, ನಿಮ್ಗೆ ಪಾಟಲ್ ಕೂಡ ಬೆಳೆಸ್ಕೋಬಹುದು. ಕಾಯಿ ಬರ್ಲಿಕ್ಕಿಲ್ಲ, ಆದ್ರೆ ನುಗ್ಗೆ ಸೊಪ್ಪು ಅತ್ಯುತ್ಕೃಷ್ಟವಾದ ಆರೋಗ್ಯಕ್ಕೆ ಒಳ್ಳೇದಾದಂತ ಸೊಪ್ಪು, ಅದನ್ನ ಪ್ರತಿನಿತ್ಯ ಬಳಸಿ. ದೋಸೆಗೆ ಒಂದೇ ಒಂದು ಮುಷ್ಟಿ ಹಾಕಿ. ನಾನು ಮೊದಲೇ ಹೇಳಿದಾಗೆ ನಿಮ್ಗೆ ಅತಿ ಏನು ಬೇಕಾಗಿಲ್ಲ. ಚಿಕ್ಕ ಜಾಗದಲ್ಲೂ ಕೂಡ ಪುಟ್ಟ ಪುಟ್ಟ ಪಾಟ್ಗಳನ್ನ, ಗ್ರೋ ಬ್ಯಾಗ್ಗಳು ಸಿಗುತ್ತೆ. ಈಗ ನಿಮ್ಮ ಮಣ್ಣಿಲ್ಲ ಅಂದ್ರೆ ನರ್ಸರಿಗಳಲ್ಲಿ ಮಣ್ಣು ಸಿಗುತ್ತೆ. ಒಂದು ಸಲ ನೀವು ತಂದುಕೊಳ್ಳಿ ಅಷ್ಟೇ, ಮತ್ತೆ ಪದೇ ಪದೇ ತರಬೇಕಾಗಿಲ್ಲ. ಆಮೇಲೆ ನಿಮ್ಮ ಕಿಚನ್ ಕಂಪೋಸ್ಟ್ ಅನ್ನೇ ನಾವು ಕಾರ್ಯಾಗಾರಗಳಲ್ಲಿ ಇದನ್ನು ಕೂಡ ಹೇಳ್ಕೊಡ್ತೇವೆ, ಹೇಗೆ ನೀವು ಉತ್ತಮವಾದಂಥ ಗೊಬ್ಬರ ಮಾಡಬಹುದು ಅಂತ. ಒಂದು ಸ್ವಲ್ಪ ಹಸಿ ತರಕಾರಿ ಸಿಪ್ಪೆಗಳು, ಅದ್ರ ಮೇಲಿಂದ ಅಷ್ಟೇ ಪ್ರಮಾಣದ ಅಥವಾ ಸ್ವಲ್ಪ ಜಾಸ್ತಿ ಕಾರ್ಬನ್ ಕಂಟೆಂಟ್ ಇರುವಂಥ ಒಣಗಿದ್ದ ಎಲೆಗಳು ಸಿಗ್ಲಿಲ್ವಾ, ನೀವು ರಟ್ಟಿನ ಚೂರು, ಪೇಪರ್ ಚೂರು, ಒಣಗಿದ ಹುಲ್ಲು ಇಂಥವು ಕೂಡ ಹಾಕ್ಬಹುದು. ಹಾಕಿ ನೀವು ಉತ್ತಮವಾದ ಗೊಬ್ಬರವನ್ನು ಮನೆಯಲ್ಲೇ ಪಡಿಬಹುದು. ಅದರಿಂದ ಹೆಚ್ಚು ಮಣ್ಣು ಕೂಡ ನಿಮಗೆ ಬೇಕಾಗಲ್ಲ. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ ಅಷ್ಟೇ. ಈಗ ನೀವು ಹೇಳಿದ್ರೆ ಇದೆಲ್ಲ ಯಾವುದರಲ್ಲಿ ಹಾಕಬೇಕಾದ್ದು ಅಂದ್ರೆ ಕಂಟೈನರ್ ಅಂತ ಹೇಳಿದ್ರಿ, ಇದೇನು ಪ್ಲಾಸ್ಟಿಕ್ ಇದೆ ಅಥವಾ ಮಣ್ಣಿದೆ, ಹೇಗಿದು? ಮಣ್ಣಿನ ಪಾಟ್ ತಗೊಂಬನ್ನಿ ಅಥವಾ ಮನೇಲೆ ನೀವು ಬಿಸಾಡುವಂತ ತಂದಿದ್ದ ಐಸ್ ಕ್ರೀಮ್ ಪ್ಯಾಕು ಅದು ಇದು ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೇನು ಕಂಟೈನರ್ನ ನಾವು ಎಸೆಯುವಂಥದ್ದ, ಅದನ್ನ ರೀಯೂಸ್ ಮಾಡಿ ಮತ್ತೆ ಮತ್ತೆ ಬಳಸಿ. ಅದನ್ನ ಅದಕ್ಕೊಂದು ಚಿಕ್ಕ ತೂತು ಮಾಡಿ ನೀವು ಅದರಲ್ಲಿ ಮಣ್ಣು ತುಂಬಿ ಗಿಡ ಮಾಡಬಹುದು. ಇನ್ನು ನೀವು ವಿಂಡೋಸ್ ಇಲ್ಲಲ್ಲಿ ಬಾಲ್ಕನಿಯಲ್ಲಿ ಬೆಳೆಸುವಾಗ ನೀರು ಬೀಳುತ್ತೆ ಅಂದ್ರೆ ಕೆಳಗಡೆ ಅದನ್ನು ಕಂಟೈನರ್ ಆಗಿಟ್ಟು ಒಳಗಡೆ ಬೇರೆ ಚಿಕ್ಕ ಪಾಟ್ ಇಡಬಹುದು. ಹೀಗೆ ಈಗಂತೂ ಮಂಗಳೂರಲ್ಲಿ ಬೇಕಾದಷ್ಟು ನರ್ಸರಿಗಳು, ಸಾವಯವ ಬಳಗದವರ ಅಂಗಡಿ ಹತ್ರ ಹೋದರೆ ಎಲ್ಲ ಕಡೆ ನಿಮ್ಗೆ ಸಿಗುತ್ತೆ. ಹಾಗಾಗಿ ನೀವು ಒಂದು ಹೆಜ್ಜೆ ಮುಂದಿಡಿ, ನಿಮಗೆ ಸಹಾಯದ ಹಸ್ತಗಳು ಬೇಕಾದಷ್ಟು ಸಿಗುತ್ತೆ. ಎಷ್ಟು ದಿವಸದ ನಂತರ ಗೊಬ್ಬರ ತಯಾರಾಗಿರ್ತದೆ ಇದು? ಅದು 45 ದಿನಕ್ಕೆ ಖಂಡಿತ ಗೊಬ್ಬರ ತಯಾರಾಗ್ತದೆ. ಸ್ವಲ್ಪ ಮಧ್ಯ ಮೇಲೆ ಕೆಳಗೆ ಮಾಡ್ತಾ ಇರಿ. ಮತ್ತೆ ಹುಳಿ ಮಜ್ಜಿಗೆಯನ್ನು ಬರೆಸಿ ಸ್ವಲ್ಪ ಹಾಕಿದ್ರೆ, ಹುಳಿ ಮಜ್ಜಿಗೆಯಲ್ಲಿ ಅತಿ ಹೆಚ್ಚು ಬ್ಯಾಕ್ಟೀರಿಯಾ ಇರುತ್ತೆ. ಈಗ ನೋಡಿ ಎಲ್ರಿಗೂ ಸಗಣಿ ಸಿಗೋದಿಲ್ಲ, ಮತ್ತೆ ಸಗಣಿ ವಾಸನೆ ಅನ್ನೋದು ಬೇರೆ ಇರುತ್ತೆ. ಇನ್ನು ಶೇಂಗಾ ಹಿಂಡಿ ಸಿಗುತ್ತೆ. ಶೇಂಗಾ ಹಿಂಡಿಯನ್ನು 3-4 ದಿನ ನೆನೆಸಿ ಆಮೇಲೆ ಹಾಕ್ಬಹುದು ಅಂತ ಹೇಳ್ತಾರೆ. ಅದು ಕೂಡ ತುಂಬಾ ವಾಸನೆ ಬರುತ್ತೆ. ಅದಕ್ಕೂ ಕೂಡ ನಮ್ಮಲ್ಲಿ ಉಪಾಯ ಇದೆ. ನೀವು ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಒಂದು ಬೂದಿ ಸಿಕ್ಕರೆ ಆ ಬೂದಿಯನ್ನು ಸ್ವಲ್ಪ ತಂದು ಸೇರಿಸಿ, ಅದು ವಾಸನೆ ಖಂಡಿತ ಹೋಗುತ್ತೆ. ಸೊ ಶೇಂಗಾ ಹಿಂಡಿ, ಹರಳಿಂಡಿ ಇಂಥವು ತುಂಬಾ ಉತ್ತಮವಾದ ಗೊಬ್ಬರದ ಮೂಲಗಳು. ಈಗ ಒಂದು ಪ್ರಶ್ನೆ ಏನಂದ್ರೆ, ಸಾಮಾನ್ಯವಾಗಿ ಕೈತೋಟ ಮಾಡ್ಲಿಕ್ಕೆ ಅಂತ ಹೊರಡ್ತಾರೆ ಎಲ್ಲರೂ, ಆದ್ರೆ ನಡುವಿನಲ್ಲಿ ಕೈ ಬಿಡುವವರೇ ಹೆಚ್ಚು. ಎಂತ ಹೇಳ್ತೀರಿ ಇದರ ಬಗ್ಗೆ? ಹೌದು, ನಾನು ಎಷ್ಟೋ ಜನ ನಮ್ಮ ಗಿಡವನ್ನು ತೋರಿಸುವಾಗ ಫಸ್ಟ್ ಅವ್ರು ಹೇಳಿದೆ, ನಾನು ಮಾಡಿದ್ದೆ ತುಂಬ ಹಿಂದೆ ಅಂತ ಹೇಳ್ತಾರೆ. ಅಂದರೆ ಈಗ ಅಂತ ಕೇಳಿದ್ರೆ ಈಗಿನದ್ದು ಕೇಳಬೇಡಿ ಅಂತ ಹೇಳ್ತಾರೆ.
ಆದರೆ ಆಗಲೂ ಹೇಳಿದೆ ನಾನು, ಪ್ರಕೃತಿ ಹೇಗಿದೆ ಅಂದರೆ ಮತ್ತೆ ಮತ್ತೆ ಪ್ರಯತ್ನ ಮಾಡು, ನಾನು ಅವಕಾಶ ಕೊಡ್ತೇನೆ ಅಂತ ಹೇಳ್ತಾನೆ ಇರುತ್ತೆ. ಅದರಿಂದ ಈಗ ರಜೆಗೆ ಊರಿಗೆ ಹೋದ್ವಿ, ಎಲ್ಲ ಸತ್ತೋಯ್ತು, ಹೋಗ್ಲಿ ಪರವಾಗಿಲ್ಲ, ಮತ್ತೆ ತಂದು ನಡಿ, ಮತ್ತೆ ನಿಮ್ಮ ಉತ್ಸಾಹವನ್ನ ಹುರುಪನ್ನ ಕಳೆದುಕೊಳ್ಬೇಡಿ. ಅದಕ್ಕಾಗಲೇ ನೀವು ನಮ್ಮ ಕೈತೋಟ ಕ್ರಾಂತಿ ಆಗಲಿ ಅಥವಾ ಬೇರೆ ಇಂಥ ಸ್ನೇಹಮಯವಾದ ನೀವು ಗುಂಪನ್ನ ಸೇರಿ ಯಾವಾಗಲೂ ಸಮುದಾಯವನ್ನ ನಮ್ಮದೊಂದು ಕಟ್ಕೊಳ್ಳೋಣ. ಅದರಿಂದ ಒಬ್ರಿಗೊಬ್ರು ಸಹಕಾರದಿಂದ ಬೆಂಬಲ ಕೊಟ್ಟು ಒಬ್ರಿಗೊಬ್ರು ಗಿಡ ಮಾಹಿತಿ ಎಲ್ಲವನ್ನು ಕೊಟ್ಟುಕೊಂಡು ನಾವು ಕೈತೋಟ ಸಮುದಾಯವನ್ನ ದೊಡ್ಡದಾಗಿಸೋಣ, ಕೈತೋಟ ಕ್ರಾಂತಿ ಆಗಲಿ ಅಂತ ನಾನು ಹೇಳೋದು. ಉತ್ತಮ ವಿಚಾರಗಳನ್ನು ಹೇಳಿದ್ದೀರಿ. ಈಗ ನನ್ನದೊಂದು ಕೊನೆಯ ಪ್ರಶ್ನೆ, ಇದರಿಂದ ಪ್ರೇರೇಪಣೆ ಪಡೆದವರು ಎಷ್ಟು ಮಂದಿ ಸಾಮಾನ್ಯ? ಅಂದರೆ ನೀವು ಎಲ್ಲ ಕಡೆ ಕಾರ್ಯಾಗಾರ ಆಗಲಿ, ನಿಮ್ಮ ಒಂದು ಗುಂಪು ಮಾಡಿ ಅದರಲ್ಲಿರುವವರಾಗಲಿ, ಈ ನಿಮ್ಮ ವಿಚಾರಗಳಿಂದ ಪ್ರೇರೇಪಣೆ ಪಡೆದು ಒಂದು ಸಾಮಾನ್ಯ ಎಷ್ಟು ಮಂದಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗ? ನನಗೆ ಸಂಖ್ಯೆ ಹೇಳೋದು ಕಷ್ಟ, ಆದರೆ ಆಗಾಗ ನೆನಪಾಗ್ತಿರುತ್ತೆ. ಮೊದಲು ವಾಟ್ಸಪ್ ಇರೋಕ್ಕಿಂತ ಮೊದಲು ಕೂಡ ನನಗೆ ಎಷ್ಟು ಕಡೆಯಿಂದ ಪತ್ರ ಬರ್ತಿತ್ತು, ಮೇಡಮ್ ಆ ಬೀಜ ಕಳಿಸ್ಕೊಡಿ, ಇದು ಕೊಡಿ ಅಂತ. ಈಗಲೂ ಕೂಡ ಕೆಲವರು ಫೋನಲ್ಲಿ ಹೇಳ್ತಾರೆ, ನೀವು ಅವತ್ತು ಹೇಳಿದ್ದನ್ನು ನಾನು ಇವತ್ತು ನೆಟ್ಟಿದ್ದೇನೆ ಅಂತ ಹೇಳಿ. ಈಗ ನೋಡಿ, ಎಲ್ಲ ಇದು ಲಾವಂಚ, ಮಜ್ಜಿಗೆ ಹುಲ್ಲು ಇಂಥವೆಲ್ಲ ಮನೇಲಿ ನೆಟ್ಕೊಳ್ಬಹುದು ಅನ್ನೋ ವಿಚಾರವೇ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಅದನ್ನು ಕೂಡ ಈಗಲೂ ಹೇಳ್ತಾರೆ. ಇಂಥ ಚಿಕ್ಕ ಚಿಕ್ಕ ವಿಷಯಗಳು, ಚಿಕ್ಕ ಚಿಕ್ಕ ಗಿಡಗಳನ್ನು ನಾವು ಮನೇಲಿ ಮಾಡ್ಕೊಳ್ಬಹುದಲ್ಲ ಅಂತ. ಹಾಗಾಗಿ ಅದು ಸಂಖ್ಯೆ ದೊಡ್ಡದಲ್ಲ, ಆದರೆ ಈ ವಿಚಾರಗಳು ಹೆಚ್ಚು ಹರಡ್ಲಿ, ಕೈತೋಟ ಅನ್ನೋದು ಕ್ರಾಂತಿಯಾಗಿ ಎಲ್ಲ ಕಡೆ ಪಸರಿಸಲಿ ಅನ್ನೋದೇ ನನ್ನ ಆಸೆ, ನನ್ನ ಆಶಯ ಕೂಡ. ಸಾಮಾನ್ಯವಾಗಿ ಕೈತೋಟ ಕ್ರಾಂತಿ ಆಯಿತು ಅಂತ ಹೇಳೋದು ನಾವು ಕೇಳಿದ್ದೇವೆ, ಅಂದರೆ ಹಾಗಲ್ಲ. ಇದು ನಿಮ್ಮ ಈ ವಿಚಾರದಲ್ಲಿ ಕೈತೋಟ ಕ್ರಾಂತಿ ಆಗಲಿ, ಇನ್ನೂ ಸಹ ಬರಬೇಕು, ಇನ್ನಷ್ಟು ಜನರಿಗೆ ತಮ್ಮ ವಿಚಾರಗಳು, ತಮ್ಮ ಈ ಕೈತೋಟದ ಬಗ್ಗೆ ಇರುವ ಆಸ್ತಿಗಳು ಇದೆಲ್ಲ ತಲುಪಬೇಕು ಎಂಬುದೇ ನಿಮ್ಮ ಆಶಯ. ಇದು ಮತ್ತಷ್ಟು ಜನರಿಗೆ ತಲುಪಲಿ, ಎಲ್ಲರೂ ಕೈತೋಟ ಮಾಡುವಂತಾಗಲಿ, ನಿಮ್ಮ ಈ ವಿಚಾರಗಳೆಲ್ಲ ಬಹಳಷ್ಟು ಜನರಿಗೆ ತಲುಪಿ ಅವರವರು ತಮ್ಮನ್ನು ತಾವೇ ತೊಡಗಿಸಿಕೊಳ್ಳಲಿ ಎಂಬುದು ನಮ್ಮ ಆಶಯ, ಇಲ್ಲಿ ನಮ್ಮ ಹಾರೈಕೆ. ಮೇಡಮ್, ಯಾರಿಗಾದರೂ ಬೀಜ ಬೇಕಿದ್ದಲ್ಲಿ ಅಥವಾ ಗಿಡ ಏನಾದರೂ ಬೇಕಿದ್ದಲ್ಲಿ ಮಂಗಳೂರು ವಲಯದಲ್ಲಿ ನಿಮ್ಮನ್ನು ಕರೆಸಿ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಇದ್ದಲ್ಲಿ ನಿಮ್ಮನ್ನು ಸಂಪರ್ಕಿಸಬೇಕಾದಂತಹ ವಿಧಾನ ಅಥವಾ ಮೊಬೈಲ್ ಸಂಖ್ಯೆ ಹೇಳ್ಬೋದಾ? ನಮ್ಮ ನಂಬರು 8762626327, 8762626327. ಮೇಡಮ್, ನಮ್ಮ ಈ ಸ್ಟುಡಿಯೋಗೆ ಬಂದು ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ, ನಮ್ಮ ರೈತ ಮಿತ್ರರ ಜೊತೆ ಹಂಚಿಕೊಂಡಿದ್ದೀರಿ. ತಮಗೆ ಧನ್ಯವಾದಗಳು. ನನಗೆ ಇಲ್ಲಿ ಬಂದು ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಆಕಾಶವಾಣಿಗೂ ತಮಗೂ ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಕೈತೋಟ ಕ್ರಾಂತಿಯಾಗಲಿ ಈ ವಿಷಯದ ಕುರಿತು ಮಂಗಳೂರಿನ ಸರೋಜಾ ಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ರಜನಿ ಭಟ್. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.